ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದ ನಾಯಕರಲ್ಲಿ ಅಂದರೆ ಮುಖ್ಯಮಂತ್ರಿ ಗಾದಿಯನ್ನು ಅಲಂಕರಿಸಿದಂತಹ ನಾಯಕರುಗಳಲ್ಲಿ ಒಂದು ರೀತಿಯಲ್ಲಿ ಅತಿ ದೊಡ್ಡ ಅಧ್ಯಾಯ ಅಂತ ನಾವು ನೋಡೋಕ್ಕೆ ಹೋದರೆ ಅದು ಕರ್ನಾಟಕ ಕಂಡಂತಹ ಧೀಮಂತ ನಾಯಕ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು. ಅವರ ಈ ಒಂದು ಅಧಿಕಾರದ ರಾಜಕಾರಣ ಮುಗಿದಿರುವಂಥದ್ದು ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. 3 ವರ್ಷ ಅವಧಿಯಲ್ಲಿ ಅವರು ಒಂದು ಆಡಳಿತವನ್ನು ಮಾಡಿ ಅಂದರೆ 2 ಬಾರಿ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದಂತಹ ಸಿದ್ದರಾಮಯ್ಯನವರು ಈಗ ಅಂದರೆ 3 ವರ್ಷದ ನಂತರದಲ್ಲಿ ಅಂದರೆ 2023ರಲ್ಲಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಪಕ್ಷ ಅದು ಆರಂಭಿಕ ದಿನಗಳಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ 2.5 ವರ್ಷ ಅನ್ನುವಂಥ ಒಪ್ಪಂದ ಆಗಿತ್ತು. ಅಂದರೆ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ನಡುವೆ. ಯಾಕೆ ಅಂತ ಹೇಳಿದ್ರೆ ಇವರ ಅಹಿಂದ ಅಸ್ತ್ರ ಮತ್ತು ಈ ಮಾಸ್ ಲೀಡರ್ಶಿಪ್ ಅನ್ನುವಂಥದ್ದೇನಿತ್ತು ಸಿದ್ದರಾಮಯ್ಯನವರಿಗೆ, ಅಂದರೆ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರ ಮುಖವನ್ನು ಮುಂದಿಟ್ಟುಕೊಂಡು ಹೋದಂತಹ ಕಾಂಗ್ರೆಸ್ ಪಕ್ಷ, ಜೊತೆಗೆ ಇವರುಗಳು ಘೋಷಿಸಿದಂತಹ ಗ್ಯಾರಂಟಿ ಭಾಗ್ಯಗಳು ಮತ್ತು DK ಶಿವಕುಮಾರ್ ಅವರ ಈ ಒಂದು ಪಕ್ಷ ಸಂಘಟನೆ ಅನ್ನುವಂಥದ್ದೇನಿತ್ತು, ಅವರು KPCC ಅಧ್ಯಕ್ಷರಾಗಿ ಪಕ್ಷವನ್ನು ಸಂಘಟಿಸಿದಂತಹ ರೀತಿ, ಜೊತೆಗೆ ಪಕ್ಷವನ್ನು ಹೇಳಿದಂತಹ ಸ್ಥಾನಗಳ ಪೈಕಿಯಲ್ಲೇ 136 ಸ್ಥಾನಗಳನ್ನು ತಂದು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಂತಹ ಹೆಗ್ಗಳಿಕೆ DK ಶಿವಕುಮಾರ್ ಅವರಿಗೆ ಸೇರಲೇಬೇಕು. ಹೀಗಾಗಿ ಪಕ್ಷವನ್ನು ಸಂಘಟಿಸಿ ಅಧಿಕಾರಕ್ಕೆ ತಂದಂತಹ DK ಶಿವಕುಮಾರ್ ಇಷ್ಟು ದಿವಸ ಉಪಮುಖ್ಯಮಂತ್ರಿಗಳಾಗಿದ್ದರು. ಈಗ ಅವರು ಮುಖ್ಯಮಂತ್ರಿ ಆಗುವಂತಹ ಕಾಲ ಸನ್ನಿಹಿತವಾಗ್ತಾ ಇದೆ. ಕಳೆದ ವಾರದಲ್ಲಿ ನಡೆದಂತಹ ಒಂದು ಸಭೆ, ಹೈಕಮಾಂಡ್ ಮಟ್ಟದಲ್ಲಿ ದೆಹಲಿಯಲ್ಲಿ ಆದಂತಹ ಸಭೆ ಬಹಳ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಬೆಳವಣಿಗೆಗೆ ಸಾಕ್ಷಿಯಾಯಿತು. ಇಡೀ ಕರ್ನಾಟಕ ಜನತೆ ಈ ಒಂದು ಬೆಳವಣಿಗೆಯನ್ನು ಎಲ್ಲರೂ ಕೂಡ ನೋಡಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಬರೋಬ್ಬರಿ ಒಂದು ಸುದೀರ್ಘವಾದಂತಹ ಒಂದು ಸಭೆ ನಡೆಯುತ್ತೆ. ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಎಲ್ಲರೂ ಕೂಡ ಇದ್ದರು. ಆ ಸಭೆಯಲ್ಲಿ ಫೈನಲಿ ಎಲ್ಲ ಕಸರತ್ತುಗಳ ನಂತರದಲ್ಲಿ DK ಶಿವಕುಮಾರ್ ಅವರು ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂದರೆ ಈ ಒಪ್ಪಂದ ಏನಾಗಿತ್ತು ಅದರ ಪ್ರಕಾರ ಕೊಟ್ಟ ಮಾತಿನಂತೆ ತಾವು ಅಧಿಕಾರದಿಂದ ಇಳಿಯಬೇಕು, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು, DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಬೇಕು ಅನ್ನುವಂಥ ಚರ್ಚೆಗಳಾದಂಥ ನಂತರದಲ್ಲಿ ಮರುದಿವಸ ದೆಹಲಿಯಿಂದ ವಾಪಸ್ ಬರ್ತಾರೆ ಬೆಂಗಳೂರಿಗೆ ಸಿದ್ದರಾಮಯ್ಯನವರು. ಈ ಜಾತಿ ಗಣತಿ ವರದಿಯನ್ನು ಸ್ವೀಕರಿಸ್ತಾರೆ. ಅದಾದ ನಂತರ ನೆಕ್ಸ್ಟ್ ಡೇ ಇವರು ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಕರೆದಿರ್ತಾರೆ ಎಲ್ಲ ಸಚಿವರ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರದಲ್ಲಿ ರಾಜಭವನಕ್ಕೆ ತೆರಳಿ ಇವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಮತ್ತು ನಿನ್ನೆ ಆದಂಥದ್ದು CLP ಸಭೆಯಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಾಯಕನಾಗಿ ಮೊನ್ನೆ DK ಶಿವಕುಮಾರ್ ಅವರ ಆಯ್ಕೆ ಆಗ್ತಾರೆ. ಅದಾಂತರ ಗೊತ್ತಿರುವಂಥ ಎಲ್ಲರಿಗೂ ಕೂಡ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ರಾಜ್ಯದ 25ನೇ ನೂತನ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಬರುವಂಥ ಜೂನ್ 3ನೇ ತಾರೀಕು ಪದಗ್ರಹಣವನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಒಂದು ಕಡೆ ಆದರೆ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡೋದಕ್ಕೆ ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಒಪ್ಪದ್ರ ಅನ್ನುವಂಥ ಚರ್ಚೆಗಳು ಬೇಕಾದಷ್ಟು ನಡೀತಾ ಇದೆ. ಅಂದರೆ ಯಾವ ರೀತಿಯಲ್ಲಿ ಸಭೆ ಆಯಿತು, ಏನೆಲ್ಲ ವಿಚಾರಗಳು ಚರ್ಚೆಯಾದವು ಹೈಕಮಾಂಡ್ನ ಸಭೆಯಲ್ಲಿ ಅನ್ನುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನಾಗಿದ್ದರಲ್ಲ ಅವರು ಹೇಳಿದ ಪ್ರಕಾರವಾಗಿ ಇದು ನನ್ನ ಕಡೆಯ ಒಂದು ಅವಧಿ, ಅಂದರೆ ಇನ್ನು ಮತ್ತೆ ನಾನು ರಾಜಕಾರಣಕ್ಕೆ ಇರೋದಿಲ್ಲ, ಅಂದರೆ ನಾನು ಮತ್ತೆ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡೋದಿಲ್ಲ, ನಾನು ಮುಖ್ಯಮಂತ್ರಿ ಆಗೋದಿಲ್ಲ, ಈ ಥರದ್ದು ಯಾವ್ದು ಅಭಿಲಾಷೆ ನನಗಿಲ್ಲ, ನನಗೆ ವಯಸ್ಸಾಯಿತು, ನಾನಿನ್ನು ನಿವೃತ್ತಿಯನ್ನು ಹೊಂತೇನೆ, ಇದು ನನ್ನ ಕಡೆಯ ಅವಧಿ ಅನ್ನುವಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಮಾತಾಡಿದರು ಸಿದ್ದರಾಮಯ್ಯನವರು ಈ ಹಿಂದೆ. ಹೀಗಾಗಿ ನಾನು ಕಂಪ್ಲೀಟ್ ಮಾಡೋದಕ್ಕೆ ಬಿಡಿ ಅನ್ನುವಂಥದ್ದು ಹೇಳ್ತಾ ಇದ್ರು ಕೂಡ ಇಲ್ಲ ಅದೇನು ಚರ್ಚೆ ಆಗಿತ್ತು, ಏನು ಮಾತುಕತೆ ಆಗಿತ್ತು ಅದರ ಪ್ರಕಾರ DK ಅವರಿಗೆ ಬಿಟ್ಕೊಡ್ಬೇಕು ಅನ್ನುವಂಥ ಮಾತುಗಳಾಯಿತು. ಅದಾದ ನಂತರದಲ್ಲಿ 2 ಆಫರ್ ಬಂತಂತೆ ಸಿದ್ದರಾಮಯ್ಯನವರಿಗೆ. ಅಂದರೆ ತಾವು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ, ನಿಮಗೆ ಇಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ನಿಮ್ಮ ಅವಶ್ಯಕತೆ ಇದೆ, ನಿಮ್ಮ ಲೀಡರ್ಶಿಪ್ನ ಅವಶ್ಯಕತೆ ಇದೆ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾರಂತೆ. ರಾಜ್ಯಸಭೆಗೆ ಬನ್ನಿ ಅಂತಲೂ ಹೇಳ್ತಾರಂತೆ. ಇದೆಲ್ಲವನ್ನೂ ಕೂಡ ಬಹಳ ನಯವಾಗಿ ತಿರಸ್ಕರಿಸಿದಂಥ ಸಿದ್ದರಾಮಯ್ಯನವರು ನಾನು ರಾಷ್ಟ್ರ ರಾಜಕಾರಣಕ್ಕೆ ಬರಲ್ಲ, ನಾನು ರಾಜ್ಯ ರಾಜಕಾರಣದಲ್ಲೇ ಇರ್ತೇನೆ, ನಿವೃತ್ತಿಯನ್ನು ಹೊಂದಬಹುದು, ಮುಖ್ಯಮಂತ್ರಿಯಾಗಿ ಆಗದೇ ಇರಬಹುದು, ಆದರೆ ನನ್ನ ಕಡೆಯ ಉಸಿರಿರೋ ತನಕ, ಅವರೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಂಗೆ ನಾನು ನನ್ನ ಕಡೆಯ ಉಸಿರಿರುವ ತನಕ ರಾಜಕಾರಣವನ್ನು ಮಾಡೇ ಮಾಡ್ತೇನೆ, ರಾಜಕಾರಣದಲ್ಲಿ ಸಕ್ರಿಯವಾಗಿರ್ತೇನೆ, ಕೋಮು ಶಕ್ತಿಗಳ ವಿರುದ್ಧ ನಾನು ಹೋರಾಟವನ್ನು ಮಾಡ್ತೇನೆ ಅಂತ ಸಿದ್ದರಾಮಯ್ಯನವರು ಹೇಳಿದರು. ಈ ಮಧ್ಯೆ ಇನ್ನೊಂದು ಮಾತು ಕೇಳಿಬರ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಹೈಕಮಾಂಡ್ನ ಆ ಸಭೆಯಲ್ಲಿ ತಾವು ಅಂದರೆ ಸಿದ್ದರಾಮಯ್ಯನವರಿಗೆ ಕೊಟ್ಟಂತಹ ಒಂದು ಆಫರನ್ನು ಇವರು ತಿರಸ್ಕರಿಸಿದಂತಹ ಕಾರಣಕ್ಕೆ ಅವರ ಪತ್ನಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರಿಗೂ ಕೂಡ
ಇವರು ರಾಜ್ಯಸಭೆಯ ಸೀಟ್ನ ಆಫರ್ ಕೊಟ್ಟರಂತೆ ರಾಹುಲ್ ಗಾಂಧಿ ಅವರು. ಅದನ್ನೂ ಕೂಡ ಸಿದ್ದರಾಮಯ್ಯವರು ಬಹಳ ನಯವಾಗಿ ತಿರಸ್ಕರಿಸಿದ್ದಾರೆ. ಸಿದ್ದರಾಮಯ್ಯನವರ ಬಗ್ಗೆ ಬಹಳ ಒಳ್ಳೊಳ್ಳೆ ಮಾತುಗಳು ಕೇಳಿಬಂತು. ಅವರು ಈ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಾಗ ಯಾವುದೇ ಥರದ ದೊಂಬಿ ಗಲಾಟೆ ಗಲಭೆಗಳು ಮಾಡಲಿಲ್ಲ, ಯಾರನ್ನೋ ಕರ್ಕೊಂಡೋಗಿ ಎಲ್ಲೋ ಕೂತ್ಕೊಳ್ಳಿಲ್ಲ, ಏನೋ ಒಂದು ರಾಜಕಾರಣ ಮಾಡೋಕ್ಕೆ ಹೋಗಲಿಲ್ಲ. ಕೊಟ್ಟ ಮಾತಿನಂತೆಯೇ ನಡ್ಕೊಂಡು ಪ್ರಬುದ್ಧತೆಯನ್ನು ಹಿರಿಯ ರಾಜಕಾರಣಿಯಾಗಿ ಅವರು ಬಹಳ ವಿನಮ್ರತೆಯಿಂದ ಬಹಳ ಗ್ರೇಸ್ಫುಲ್ಲಾಗಿ ನಡ್ಕೊಂಡ್ರು ಸಿದ್ದರಾಮಯ್ಯನವರು. ಅದೇ ರೀತಿ ಮುಂದಿನವರಿಗೆ ಅವಕಾಶವನ್ನು ಮಾಡಿಕೊಟ್ರು ಅನ್ನುವಂಥ ಎಲ್ಲ ಮಾತುಗಳು ಕೇಳಿಬಂತು. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳು ರಾಜಕಾರಣದಲ್ಲಾಗುತ್ತೆ, ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿಯಾದಂಥ ಆಡಳಿತವನ್ನು ಕೊಡ್ತಾರೆ, ಇದೆಲ್ಲವನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.